ಅಲ್ಲಮ್ಮ, ನಿನಗೆ ಹುಚ್ಚಿಡ್ದಿಲ್ಲ ಅನ್ನೋ ಮಾತನ್ನ ನಂಬೋದಾದ್ರೆ ಹೇಗೆ ನಾವು? ನೀನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗಲೇ ಅನ್ಕೊಂಡ್ವಿ ನಿನಗೇನೋ ಆಗಿದೆ ಅಂತ. ಈಗ ನೋಡಿ, ಯಾಕೆ ರಾಧಿಕಾ ಹೀಗೆಲ್ಲ ಮಾಡಿ ಮನೆಯವ್ರಿಗೆ ನೋವು ಕೊಡ್ತಾ ಇದೀಯಾ? ನೋಡು, ನಿನ್ನಿಂದ ಅಜ್ಜಿ ಎಷ್ಟು ಅಂದ್ಕೊಂಡಿದ್ದಾರೆ ಅಂತ. ಅಜ್ಜಿ, ಮೊದಲು ಇವಳನ್ನ ಡಾಕ್ಟರ್ ಕರ್ಕೊಂಡೋಗಿ ತೋರಿಸಿ. ಅದಕ್ಕೇನೂ ಆಗಿಲ್ಲ. ಅವ್ರನ್ನ ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು? ಇದ್ರಲ್ಲಿ ಏನೋ ಕೈವಾಡ ಇದೆ. ಅದಕ್ಕೆ ಯಾವತ್ತೂ ಈ ರೀತಿ ಆಡ್ದವ್ರಲ್ಲ. ರಾಜು, ನಿನ್ನ ಅತ್ತಿಗೆ ಮೇಲಿನ ಕುರುಡು ಪ್ರೀತಿ ನಾಳೆ ಅವನನ್ನ ಬಲಿ ತಗೊಂಡ್ರೆ ನೀನೇ ಕಾರಣ ಆಗ್ತೀಯಾ. ರಾಧಿಕರಿಗೆ ಹುಚ್ಚಿ ಹೆಚ್ಚಾದ ಏನ್ ಮಾಡ್ತೀಯ ನೀನು? ಅಜ್ಜಿ, ರಾಧಿಕಾ ನಮ್ಮಿಂದ ತುಂಬಾ ದೂರ ಹೋಗ್ತಾ ಇದ್ದಾಳೆ. ಇವತ್ತೇನೋ ಗೊತ್ತಿಲ್ಲ ಇಲ್ಲಿ ಬಂದು ಮಲ್ಕೊಂಡ್ಲು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಆಯ್ತು ಹೋಗಮ್ಮ, ನೀನು ಒಳಗಡೆ ಹೋಗಿ ಮಲ್ಕೊ. ಅಮ್ಮ ಕರ್ಕೊಂಡು ಹೋಗಿ. ಏನ್ ಪ್ರದೀಪ, ಇತ್ತೀಚೆಗೆ ನೀನು ಮಾತಿಗೂ ಸಿಗ್ತಾ ಇಲ್ಲ, ಏನ್ ಸಮಾಚಾರ? ಹಾಗೆ ನಿಲ್ವಲ್ಲ ಡ್ಯಾಡ್. ಏನಪ್ಪ, ನನಗಂತೂ ಹಾಗನ್ನಿಸ್ತಾ ಇದೆ. ಅದಿರ್ಲಿ, ರಾಧಿಕಾ ಕತೆ ಏನೀಗ? ಅವಳದೇನು ಕತೆ ಡ್ಯಾಡ್? ಎಂದೂ ಮರೆದ ಹಾಡಿನ ಥರ ಎಂದೂ ಮುಗಿಯದ ಕತೆ ಅಷ್ಟೇ. ಓ, ಆದರೂ ನನಗೊಂದು ಅನುಮಾನ ಇದೆ ಕಣೋ. ಏನು? ರಾಧಿಕಾ ನಿಜವಾಗ್ಲೂ ಮೆಂಟಲ್ ಅಥವಾ ಅವಳನ್ನ ಯಾರಾದರೂ ಮೆಂಟಲ್ ಮಾಡ್ತಿದಾರ? ಅವಳನ್ನ ಯಾಕೆ ಡ್ಯಾಡ್ ಯಾರಾದರೂ ಮೆಂಟಲ್ ಮಾಡ್ತಾರೆ? ಇದಾನಲ್ಲಪ್ಪ ಅವತಾರ ಪುರುಷ, ಈ ಮನೆ ಮಹಾರಾಜ ಶಾಂತನು. ನನಗೆ ಅವನ ಮೇಲೆ ಅನುಮಾನ. ಡ್ಯಾಡ್, ರಾಧಿಕಾ ಆಡ್ತಿರೋದು ಕಾಣಿಸ್ತಿಲ್ವ ನಿಮಗೆ? ಇದರಲ್ಲಿ ಶಾಂತನು ಕೈಬಡ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಅಲ್ಲ, ಶಾಂತನುಗೆ ರಾಧಿಕಾ ಮೇಲೆ ಅನುಕಂಪ ಇದೆ. ಶಾಂತನುಗೆ ರಾಧಿಕಾ ಮೇಲೆ ಅನುಕಂಪ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಏನ್ ಸಮಾಚಾರ? ಪಾರ್ಟಿ ಬದಲಾಯಿಸ್ತಿರೋ ಹಾಗಿದೆಯಲ್ಲ? ಅಂಥದ್ದೇನಿಲ್ಲ ಡ್ಯಾಡ್. ಈಗ ಗಂಡ ಸತ್ತಿದ್ರು ಗಂಡ ಸತ್ತಿಲ್ಲ ಅಂತ ಹೇಳೋರ್ನ ಸರಿಯಾಗಿದ್ದಾರೆ ಅಂತ ಯಾರು ಹೇಳ್ತಾರಳಿ? ನಿಜವಾಗ್ಲೂ ಅವಳಿಗೆ ಹುಚ್ಚಿಡಿದಿದೆ ಅಂತ ಅನಿಸ್ತಾ ಇದೆ. ಇಲ್ಲ ಪ್ರದೀಪ, ಇಲ್ಲ. ರಾಧಿಕಾ ವಿಷು ಸತ್ತಿದ್ದಾನೆ ಅಂತ ಹೇಳೋದನ್ನ ಉಪಯೋಗಿಸ್ಕೊಂಡು ಆ ಶಾಂತನು ಅವಳನ್ನ ಈ ರೀತಿ ಯಾಕೆ ಟ್ರೀಟ್ ಮಾಡ್ತಿರಬಾರ್ದು? ಡ್ಯಾಡ್, ಮೊದಲು ನಿಮ್ಮ ಮಾನಸಿಕ ಆರೋಗ್ಯನ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಎಲ್ಲದಕ್ಕೂ ಶಾಂತನ ದೂರ್ತೀರಾ? ಹೌದು ಡ್ಯಾಡ್, ಇದರಲ್ಲಿ ಶಾಂತನು ಕೈವಾಡ ಏನೂ ಇಲ್ಲ. ರಾಧಿಕಾ ಆಡ್ತಿರೋದು ಸತ್ಯ. ಯಾಕೆ ಯಾಕೆ ಶಾಂತನು ಬಗ್ಗೆ ನಿನಗೆ ಅಷ್ಟೊಂದು ಸಾಫ್ಟ್ ಕಾರ್ನರ್? ನಿನಗೂ ಮಂಕ್ ಬುದ್ಧಿ ಎರಚಿಬಿಟ್ಟಿದಾನ ಅವನು? ನಂಬೇಡ ಅವನನ್ನ. ಜ್ವಾಲಾಮುಖಿ ಇದ್ದಾಗ ಅವನು ಹೋದ ಕಡೆ ಬಂದ ಕಡೆ ಎಲ್ಲ ಕಡೆ ಧ್ವಂಸನೆ. ದೇವ್ರು ನನಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಯಾರು ಹೇಗೆ ಅಂತ ನಾನು ಯೋಚನೆ ಮಾಡಬಲ್ಲೆ. ಈ ಮನೆ ಕೆಟ್ಟ ಹೆಸರು ತರ್ತಿರೋದು ರಾಧಿಕಾ ನಡವಳಿಕೆ ವಿನ ಶಾಂತನು ಅಲ್ಲ ಅನ್ನೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಐ ಸಾರಿ. ನೋಡಿ ಡ್ಯಾಡ್, ಶಾಂತನ ಮೇಲಿನ ದ್ವೇಷ ನನಗೆ ಈ ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ. ಆದರೆ ಇದರಲ್ಲಿ ಶಾಂತನು ಕೈವಾಡ ಇಲ್ಲ ಅನ್ನೋದು ನನಗೆ ಪಕ್ಕ ಆಗಿದೆ. ಪಕ್ಕ? ಹಾ, ನೋಡೋಣ ಮುಂದೇನಾಗುತ್ತೆ ಅಂತ. ಕ್ಷಮಿಸಿ ಡ್ಯಾಡ್. ಗುಂಪು ಗುಂಪಾಗಿ ಹೋದರೆ
ಬೇಟೆ ಮಿಸ್ ಆಗೋ ಅವಕಾಶ ಜಾಸ್ತಿ ಇರುತ್ತೆ. ಅದಕ್ಕೆ ಶಾಂತನು ಜೊತೆಗಿದ್ಕೊಂಡು ಅವನಿಗೆ ಹೇಗೆ ಹೊಡಿತೀನಿ ಅಂತ ನೋಡ್ತಾ ಇದ್ದೀನಿ. ಶಾಂತನು ನಂಬಿಕೆಗೆ ಅರ್ಹನಲ್ಲ ಅನ್ನೋದು ನಮ್ಮಿಬ್ಬರಿಗೂ ಗೊತ್ತಿದೆ. ಆದರೆ ಅಪನಂಬಿಕೆ ಅಂದರೆ ಈ ಪ್ರದೀಪ ಅನ್ನೋದು ಅವನಿಗೂ ಗೊತ್ತಾಗ್ಬೇಕಲ್ವಾ? ಸತ್ತೋರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರೆ ಸತ್ತೋರು ಎದ್ದು ಬರ್ತಾರ ರಾಧಿಕಾ? ಸತ್ ಮೇಲೆ ಮನುಷ್ಯ ಬೂದಿ ಅಷ್ಟೇ. ಬದುಕಿರೋವರೆಗೂ ಇದು ನಮ್ಮ ಭೂಮಿ, ಸತ್ತ ಮೇಲೆ ಬೂದಿ ಕೂಡ ನಮ್ದಲ್ಲ. ಏನಂತೀಯ? ನನಗೆ ನಿನ್ನ ಇತ್ತೀಚಿನ ನಡವಳಿಕೆನೇ ಅರ್ಥ ಆಗ್ತಿಲ್ಲ ರಾಧಿಕಾ. ಕಂಪ್ಲೇಂಟ್ ಕೊಡ್ತೀಯಾ, ವಿಶು ಅಂತ ಮನೆಯೆಲ್ಲ ಹುಡುಕಾಡ್ತೀಯ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ, ವಿಶುನ ಧರ್ಮಾಧಿಕಾರಿ ಮಾಡಬೇಕು, ಹುಡುಕೊಡಿ ಅಂತೀಯ. ಯಾಕೆ ಹೀಗಾದೆ ರಾಧಿಕಾ? ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ. ಸಾವು ಒಂದ್ಸಲ ಬಂದ್ರೆ ಮುಗೀತು ರಾಧಿಕಾ. ಯಾವುದನ್ನು ಬಿಟ್ಟು ಹೋಗೋದಿಲ್ಲ, ಎಲ್ಲದನ್ನು ಬಿಡ್ಕೊಂಡು ಹೊರಟೋಗ್ಬಿಡುತ್ತೆ. ಕೆಲವೊಂದ್ಸಲ ನಮ್ಮ ಮುಂದೆ ಉಳಿಯೋದು ನೆನಪಿನ ಪಳೆಯುಳಿಕೆಗಳು ಮಾತ್ರ. ಈಗ ನಿಮ್ ಮುಂದೆ ಇರೋದು ಅದೇ, ವಿಶು ನೆನಪಿನ ಪಳೆಯುಳಿಕೆಗಳು. ಇನ್ನೊಂದ್ ಸರ್ತಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಯಾಕೆ ಮಾತಾಡ್ಬಾರ್ದು ರಾಧಿಕಾ? ನಾನು ಇರೋದನ್ನೇ ತಾನೇ ಹೇಳ್ತಿರೋದು. ಈಗ ನೀನ್ ಮಾಡ್ತಿರೋದಾದ್ರೂ ಏನು? ತಲೆ ಸರಿ ಇರೋರು ಹೀಗೆ ಮಾಡ್ತಾರ? ವಿಶು ಮತ್ತೆ ಬರೋದಿಲ್ಲ ರಾಧಿಕಾ. ಅವನ್ ಸತ್ತು ಸ್ವರ್ಗ ಸೇರಾಯ್ತು. ಈಗ ಸುಮ್ನೆ ಕಣ್ಣೀರ್ ಹಾಕೋದಕ್ಕಿಂತ ದೇವ್ರ ಮುಂದೆ ನಿಂತು ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊ. ಹೌದು ರಾಧಿಕಾ, ವಿಶು ಸತ್ತಾಯ್ತು. ಈಗ ನೀನು ವಿಧವೆ ರಾಧಿಕಾ. ಅದನ್ನ ನೀನು ಒಪ್ಪಿಕೊಳ್ಳೇಬೇಕು. ರಾಧಿಕಾ, ಏನಾಗಿದೆ ನಿನಗೆ? ಶಾಂತನ ಮೇಲೆ ಯಾಕೆ ಕೈ ಮಾಡ್ದೆ? ಇವನು ಅವಿವೇಕಿ ಅತ್ತೆ. ಅವಿವೇಕಿಗಳಿಗೆ ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡಿದ್ದೀನಿ. ರಾಧಿಕಾ, ನೀವು ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲ. ನೀವು ಸರಿ ಹೋಗ್ಲಿ ಅಂತಾನೆ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದೆ. ಆದ್ರೆ ನೀವು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಮುಚ್ಚ ಬಾಯಿ. ರಾಧಿಕಾ, ಬಾಯಿ ಮುಚ್ಚೋದನ್ನ ಕಲಿಬೇಕಾಗಿರೋದು ನೀನು. ಅವನು ಈ ಮನೆ ಮಗ, ನೆನಪಿರ್ಲಿ. ಹೋಗು ಇಲ್ಲಿಂದ, ಹೋಗು ಅಂತ ಹೇಳಿದ್ನಲ್ಲ. ಶಾಂತನು, ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಈ ರಾಧಿಕಾ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ.
ಬೇಜಾರಾಗ್ತಿದೆ ಅಮ್ಮ. ಆದರೆ ರಾಧಿಕಾ ಹೊಡೆದ್ಲು ಅಂತಲ್ಲ, ಅವಳು ಸಂಪೂರ್ಣವಾಗಿ ಮಾನಸಿಕ ಸ್ಥಿಮಿತನ ಕಳ್ಕೊತಾ ಇದ್ದಾಳೆ ಅನ್ನಿಸ್ತಾ ಇದೆ. ಅವಳು ನಮ್ಮ ಕೈ ಮೀರಿ ಹೋಗ್ತಾ ಇದ್ದಾಳಮ್ಮ. ಸರಿ, ಈ ವಿಷಯ ಇವತ್ತು ಅತ್ತೆ ಮುಂದೆ ತೀರ್ಮಾನ ಆಗ್ಲೇಬೇಕು. ರಾಧಿಕಾ, ಈ ಮನೆಯಿಂದ ನಿನ್ನ ಹೊರಗಾಕೋ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದನ್ನ ಸದ್ಯದಲ್ಲೇ ಹೇಳಿ. ಅತ್ತೆ ಅತ್ತೆ, ನನಗೆ ಯಾಕೋ ರಾಧಿಕಾ ಈ ಮನೇಲಿರೋದು ಸರಿ ಅಲ್ಲ ಅನ್ಸ್ತಾ ಇದೆ. ಏನ್ ಹೇಳ್ತಾ ಇದೀಯರಪ್ಪು ನೀನು? ಹೌದು ಅತ್ತೆ, ಒಂದ್ ಸ್ವಲ್ಪ ದಿನದ ಮಟ್ಟಿಗಾದ್ರೂ ಅವಳನ್ನ ಈ ಮನೆಯಿಂದ ಆಚೆ ಕಳ್ಸೋದು ಒಳ್ಳೇದು. ಯಾಕೆ ದೊಡಮ್ಮ, ಏನಾಯ್ತೀಗ? ಇವತ್ತು ಶಾಂತನು ಮೇಲೆ ಕೈ ಮಾಡಿದಾಳೆ. ಅಮ್ಮ, ಆ ವಿಷಯ ಎಲ್ಲ ಯಾಕೀಗ? ಬಿಟ್ಬಿಡಿ. ಅವಳಿಗೆ ಬುದ್ಧಿ ಸ್ಥೀಮಿತರಿಲ್ಲ ಅಂತ ಗೊತ್ತಾಗಿದೆ. ಈ ವಿಷಯ ಬೆಳೆಸೋದು ಬೇಡ. ದೊಡಮ್ಮ, ರಾಧಿಕಾ ನಿಜವಾಗ್ಲೂ ಶಾಂತನ ಹೊಡೆದ್ಲಾ? ಹೌದು ಪ್ರದೀಪ್, ನನ್ನ ಕಣ್ಮುಂದೆನೆ ಹೊಡೆದ್ಲು. ಯಾಕೋ ಇತ್ತೀಚೆಗೆ ಅವಳ ನಡವಳಿಕೆಯಿಂದ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೆ ನನಗೆ ಬೇಸರ ಆಗ್ತಲ್ಲ ಬಿಡಮ್ಮ. ಪಾಪ ಅವಳು ಮಗು ತರ ಈಗ. ಅವಳು ಮನ್ಸರಿ ಇಲ್ಲ, ಅದಕ್ಕೆ ಹೀಗೆ ಮಾತಾಡಿದಾಳೆ. ವಿಷುನ ಮರ್ತು ಬದುಕಿ ಮಗು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದು ನನ್ನ ತಪ್ಪಾಯ್ತು ಅನ್ನಿಸ್ತಾ ಇದೆ. ನಾನಾಗಿ ಮಾತಾಡಬಾರ್ದಾಗಿತ್ತು. ರುಕ್ಕು, ಯಾಕೋ ಇವಳ್ದು ಅತಿ ಆಯ್ತು. ರಾಧಿಕಾ, ರಾಧಿಕಾ, ಅವಳಿಗೇನು ಹೇಳಬೇಡಿ. ಅವಳು ಹೊಡೆದ್ಲು ಅಂತ ನನಗೇನು ಬೇಸರ ಇಲ್ಲ. ಆದರೆ ಈ ಮನೇಲಿ ನಡೆಯೋ ಅವಾಂತರಗಳಿಗೆ ನಾನೇ ಕಾರಣ ಅನ್ಕೊಂಡಿದ್ದಾಳೆ. ಅವ್ಳು ಯಾಕೆ ಹಾಗೆ ತಿಳ್ಕೋಬೇಕು? ಒಂದೆರಡು ಸಾರಿ ಹೇಳಿದಾಳೆ ಅಜ್ಜಿ. ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪ್ರದೀಪ್ ಮತ್ತೆ ಚಿಕ್ಕಪ್ಪ ಮುಂದೆ ಕೂಡ ಒಂದ್ಸರಿ ಹೇಳಿದ್ರು ಅಲ್ವಾ ಪ್ರದೀಪ್? ನನಗಾಗ ಮುಖ್ಯ ಅನ್ನಿಸ್ಲಿಲ್ಲ. ಒಂದ್ ವೇಳೆ ನಾಳೆ ವಿಶ್ವ ಸಾವಿಗೆ ನಾನೇ ಕಾರಣ ಅನ್ಬಿಡ್ತಾಳೇನೋ ಅನ್ನಿಸ್ತಾ ಇದೆ. ಆ ಮಾತು ಬಂದ ದಿನ ನಾನು ಈ ಮನೇಲಿ ಇರೋಲ್ಲಮ್ಮ. ಈಗಾಗಲೇ ರಾಧಿಕೆಯಿಂದ ನಾನು ತುಂಬಾ ನೊಂದಿದ್ದೀನಿ. ನಿಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಕಳ್ಕೊಂಡ್ ಪ್ರೀತಿನ ಮತ್ತೆ ಪಡ್ಕೋತೀನಿ ಅನ್ನೋ ಆಸೆಯಿಂದ ನಾನು ಇಲ್ಲಿದ್ದೀನಿ ಅಷ್ಟೇ. ಆದ್ರೆ ರಾಧಿಕಾ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಕೆಟ್ಟ ಯೋಚನೆ ಯಾಕೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಜಯ್, ನಾನು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ರಾಧಿಕಾ ನಾನು ಸ್ವಲ್ಪ ದಿವಸದ ಮಟ್ಟಿಗೆ ಅವ್ರ ಮನೆಗೆ ಕಳಿಸ್ಬಿಡಿ. ಹೇಗ್ ಪ್ರದೀಪ್? ಇಂಥ ಸಮಯದಲ್ಲಿ ಅವಳನ್ನ ಅಲ್ಲಿ ಕಳಿಸೋದಕ್ಕೆ ನಂಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಅವಳು ಇಲ್ಲೇ ಇದ್ರೆ ಪೂರ್ತಿ ಹುಚ್ಚಿ ಆಗ್ಬಿಡ್ತಾಳ ಅಷ್ಟೇ. ಅಮ್ಮ, ಪ್ರದೀಪ್ ಹೇಳೋದು ನನಗೆ ಸರಿ ಅನ್ನಿಸ್ತಾ ಇದೆ. ಹೇಗಿದ್ರು ಹೆರಿಗೆಗೆ ಇನ್ನೊಂದು ಸ್ವಲ್ಪ ಸಮಯ ಇದೆ, ಆಮೇಲೆ ಕರ್ಸ್ಕೊಂಡ್ರಾಯ್ತು. ಸರಿ ಪ್ರದೀಪ್, ಈಗಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಬಂದ್ ರಾಧಿಕಾನ್ ಕರ್ಕೊಂಡು ಹೋಗಕ್ ಹೇಳಪ್ಪ. ಸರಿ ಅಜ್ಜಿ.
ನೀವು? ಶಾಸ್ತ್ರಿಗಳೇ, ನಾನು ಪ್ರದೀಪ್ ಮಾತಾಡ್ತಾ ಇರೋದು. ನಮಸ್ತೆ ಪ್ರದೀಪ್ ಅವರೇ. ಎಲ್ಲರೂ ಚೆನ್ನಾಗಿದ್ದೀರಾ ಮನೇಲಿ? ನಿಮ್ಮ ಮಕ್ಕಳಿರೋ ಮನೇಲಿ ಯಾರು ಚೆನ್ನಾಗಿರ್ತಾರೆ ಹೇಳಿ? ನಿಮ್ಮ ಮಕ್ಕಳು ಕಾಲ್ ಗುಣನೋ ಕೈ ಗುಣನೋ? ವಿಶು ನಮ್ಮನ್ನೆಲ್ಲ ಬಿಟ್ಟು ಹೋದ. ಸ್ವಲ್ಪ ದಿವಸ ನಿನ್ನ ದೊಡ್ಡ ಮಗಳು ಭಯದಲ್ಲೇ ಕಾಲ ಕಳೀತಾ ಇದ್ವಿ. ಅವಳು ಮನೆಯಿಂದ ದೂರ ಆದ್ಲು. ಇನ್ನೇನು ಮನೆಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ವಿ. ಈಗ ನಿಮ್ಮ ಚಿಕ್ಕ ಮಗಳಿಂದ ಮನೆಯಲ್ಲಿ ಯಾರಿಗೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಕಾಲ ಕಳೀತಾ ಇದೀವಿ. ಯಾಕಪ್ಪ, ಏನಾಯ್ತು? ರಾಧಿಕಾ ಏನ್ ಮಾಡಿದ್ಲು? ಒಂದ ಎರಡ ದಿನ ಅವಳು ಆಡೋ ನಾಟಕನ ನೋಡೋ ಹಾಗಾಗಿದೆ. ನಾವೇನೋ ಗಂಡನ್ ಕಳ್ಕೊಂಡವಳು ಅಂತ ಕರುಣೆ ತೋರಿಸಿದ್ದೆ ತಪ್ಪಾಯ್ತು. ಈಗ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ. ನೋಡಿ ಪ್ರದೀಪ್ ಅವರೇ, ರಾಧಿಕದಿಂದ ಏನ್ ತಪ್ಪಾಯ್ತು ಹೇಳಿ. ರಾಧಿಕಾ ಅಂತ ಅವಳು ಅಲ್ಲಪ್ಪ. ರೇ, ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷನ್ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಧರ್ಮಾಧಿಕಾರಿನ ನೇಮಕ ಮಾಡಬೇಕು, ಎಲ್ರೂ ಬನ್ನಿ ಅಂತ ನಮ್ಮನ್ನು ಕರೀತಾಳೆ. ಅಷ್ಟೇ ಅಲ್ಲ, ಇವತ್ತು ಶಾಂತನಿಗೆ ಹೊಡೆದಿದ್ದಾಳೆ. ರೇ ಶಾಸ್ತ್ರಿಗಳೇ, ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಹೇಳ್ತಿರೋದೆಲ್ಲ ನಿಜ. ಇದೆಲ್ಲ ನಿಮ್ಮ ಮಗಳ ಕಲ್ಯಾಣ ಗುಣಗಳು. ಈಗಾಗಲೇ ಅಕ್ಕಪಕ್ಕದ ಮನೆಯವರು ತಲೆಗೊಂದು ಮಾತಾಡ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ದೀರಾ? ಅವ್ರ ಮಾತಿನ ಅರ್ಥ ಏನ್ ಗೊತ್ತಾ? ರಾಧಿಕಾಗೆ ಹುಚ್ಚಿಡಿದಿದೆ ಅಂತ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ರೇ ಶಾಸ್ತ್ರಿಗಳೇ, ನಾನು ಇರೋ ವಿಷಯನ ಹೇಳ್ತಾ ಇದ್ದೀನಿ. ಮೊದಲು ಬಂದು ನಿಮ್ಮ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗಿ. ಅವಳಿಂದ ಮನೆಯಲ್ಲಿ ಎಲ್ರಿಗೂ ತೊಂದರೆ ಆಗ್ತಿದೆ. ಸಾಧ್ಯ ಇಲ್ಲ ಪ್ರದೀಪ್ ಅವರೇ. ಈ ಸಂದರ್ಭದಲ್ಲಿ ಅವಳು ನಮ್ಮನೆಗೆ ಬರೋದಕ್ಕೆ ಒಪ್ಪೋದಿಲ್ಲ. ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಆಡ್ಕೊಳ್ಳೋರ್ಗೆ ನಾವು ವಸ್ತುಗಳಾಗ್ಬಿಡ್ತೀವಿ. ಇವತ್ತು ಶಾಂತನಿಗೆ ಹೊಡ್ತಿದ್ದಾಳೆ, ನಾಳೆ ನಮಗೆ ಹೊಡಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಬಂದು ಕರ್ಕೊಂಡು ಹೋಗಿ. ಆದಷ್ಟು ಬೇಗ ಬಂದ್ರೆ ನಿಮಗೆ ಒಳ್ಳೇದು. ಪ್ರದೀಪ್ ಅವರೇ, ಪ್ರದೀಪ್ ಅವರೇ, ಅಮ್ಮ, ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕು. ಅದನ್ನು ಕೇಳಿದ್ರೆ ನಿಮಗೆ ಬೇಸರ ಆಗುತ್ತೆ. ಏನ್ ವಿಷಯ ಶಾಂತನು? ಪಾಪ ಅಮ್ಮ, ರಾಧಿಕಾ ಹುಚ್ಚಿ ಥರ ಆಡ್ತಾ ಇದ್ದಾಳೆ. ಅವಳ ಮಾತಿನ ಮೇಲೆ ಅವಳಿಗೆ ನಿಗೆ ಇಲ್ಲ. ಅವಳು ನೋಡಿ ನನಗೆ ತುಂಬಾ ಬೇಜಾರಾಯ್ತಮ್ಮ. ಅಯ್ಯೋ ಪಾಪ, ಯಾಕೆ ಹೀಗಾಯ್ತು ಶಾಂತನು? ಅದು ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಒಳ್ಳೆ ವಿಷಯ ಹೇಳ್ದೆ ಶಾಂತನು. ಇನ್ನು ಅವಳು ಏನ್ ಹೇಳಿದ್ರು ಆ ಮನೆಯವ್ರು ಅವಳ ಮಾತು ನಂಬೋದಿಲ್ಲ ಅಲ್ಲ? ಹೌದಮ್ಮ, ವಿಷುನ ಕೊಂದಿದ್ದು ನಾನೇ ಅಂತ ಕೂಗಿ ಕೂಗಿ ಹೇಳಿದ್ರು ಅವಳ ಮಾತನ್ನ ಯಾರು ನಂಬೋದಿಲ್ಲ. ಅವಳು ಭಾಗಶಃ ಈಗಾಗಲೇ ಹುಚ್ಚಿತರಾಗಿದ್ದಾಳೆ. ಆ ರಾಧಿಕಾ ಯಾವತ್ತಿದ್ರು ನಮಗ್ ಡೇಂಜರ್. ಅವಳಿಂದ ನಮಗ್ ಸಮಸ್ಯೆ ಇದ್ದೇ ಇದೆ. ಅವಳಿಗಿನ್ನೂ ವಿಷುನ ನೀನೇ ಕೊಂದಿದ್ದು ಅಂತ ಅನುಮಾನ ಬಂದಿಲ್ಲ. ಸ್ವಲ್ಪ ಹುಷಾರಾಗಿರು. ಭಾಗಶಃ ಅಲ್ಲ, ಪೂರ್ತಿಯಾಗಿ ಅವಳನ್ನ ಹುಚ್ಚಿ ಮಾಡ್ಬಿಡು. ಆ ಕುಟುಂಬನ ನಮ್ ವಶ ಮಾಡ್ಕೊಳ್ಳೋಕೆ ನಮ್ ಮುಂದೆ ಇರೋ ಒಂದೇ ಒಂದು ಮುಳ್ಳು ಅಂದ್ರೆ ಆ ರಾಧಿಕಾ. ಆ ಮುಳ್ಳನ್ನ ಕಿತ್ತು ಬಿಸಾಕ್ತೀನಮ್ಮ. ಅವಳು ಕೋಪದಿಂದ ನನ್ನ ಕೆನ್ನೆ ಹೊಡೆದೋ ಅಥವಾ ಹುಚ್ಚು ಹೆಚ್ಚಾಗಿ ಕೆನ್ನೆ ಹೊಡೆದೋ ಗೊತ್ತಿಲ್ಲ. ಆದ್ರೆ ಅದಕ್ಕೆ ತಕ್ಕ ಪ್ರತಿಕಾರ ನಾನು ತೀರ್ಸ್ಕೊತೀನಿ. ಶಾಂತನು, ನಿನಗವಳು ಹೊಡೆದ್ಲಾ? ಹೌದಮ್ಮ, ನನಗೆ ಹೊಡೆದು ಅವಳು ಬಾಯಿಗೆ ಅವಳೇ ಮಣ್ಣಾಕೊಂಡ್ಳು. ಈಗಾಗಲೇ ಮನೆಯಲ್ಲಿ ಅವಳನ್ನ ತವ್ರ ಮನೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು. ಆದ್ರೆ ನಾನು ಮಾತ್ರ ರಾಧಿಕಾನ್ ಸುಮ್ಮನೆ ಬಿಡೋದಿಲ್ಲ. ಹೋಗ್ಲಿ ಬಿಡು, ಪಾಪ ಹುಚ್ಚಿ ಹೊಡೆದಿದ್ದಾಳೆ ಅನ್ಕೋ.
ಹೇಗೋ ಹುಚ್ಚಿ ಇನ್ ಸ್ವಲ್ಪ ದಿನಕ್ಕೆ ತವ್ರ ಮನೆ ಸೇರ್ತಾಳೆ. ಅಥವಾ ಗ್ರಹಚಾರ ಕೆಟ್ಟಿದ್ರೆ ಹುಚ್ಚಾಸ್ಪತ್ರೆಯಲ್ಲಿ ಅವಳಿಗೋಸ್ಕರ ಬೆಡ್ಡು ಕಾಯ್ತಾ ಇರುತ್ತೆ. ಹೋಗ್ಲಿ ಬಿಡು ಶಾಂತನು. ಅಮ್ಮ, ಈಗಾಗಲೇ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾ ಬಂತು. ಇನ್ನು ಆ ಮನೆನ ನಮ್ಮ ಕೈವಶ ಮಾಡ್ಕೊಳ್ಳೋದೊಂದೇ ಬಾಕಿ ಅಲ್ವಾ? ಆ ಮನೆ ನಮ್ಮ ವಶಕ್ಕೆ ಬರ್ತಿದ್ದ ಹಾಗೆ ನನಗೆ ಆ ಮನೆ ಮೇಲಿರೋ ದ್ವೇಷ ತಣ್ಣಗಾಗೋಗುತ್ತೆ ಶಾಂತನು. ನಾಳೆ ಅವರಪ್ಪ ಬಂದು ರಾಧಿಕಾನ ಕರ್ಕೊಂಡು ಹೋದ್ರೆ ನಮ್ಮನ್ನ ತಡೆಯೋರು ಯಾರಿದಾರಮ್ಮ? ನಾಳೆ ಆ ಶುಭ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ.